ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅದು ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಲೋಕಾಯುಕ್ತರಾದಂಥ BS ಪಾಟೀಲರು ಬೆಳಗಾವಿ ಜಿಲ್ಲೆ ಪ್ರವಾಸ ಮಾಡಿದರು. ಅಧಿಕಾರಿಗಳೊಂದಿಗೆ ಮಾತಾಡಿದರು, ಭ್ರಷ್ಟಾಚಾರ ಬಂದ್ ಮಾಡ್ರಿ ಅಂತ ಹೇಳಿದರು, ಸೂಚನೆ ಕೊಟ್ಟರು, ಎಲ್ಲ ಮಾಡಿದರು. ಮತ್ತು ಈ ಒಂದು 3-4 ದಿನ ಅವ್ರು ಬಂದು ಹೋಗೋ ತನಕ ಎಲ್ಲ ಆಫೀಸಲ್ಲಿ ಅಗದಿ ಸಜ್ಜನರು ನಮ್ಮ ಅಧಿಕಾರಿಗಳು. ಮತ್ತು ಅದೇ ಕಾಲಕ್ಕೆ ಈ ಹಿಂದೆ ಆದ ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಂಥವ್ರಿಗೆ ಎಷ್ಟು ಜನಕ್ಕೆ ಇಲ್ಲಿವರೆಗೆ ಶಿಕ್ಷೆ ಆಗಿದೆ ಅನ್ನೋ ಸತಿ ಇವತ್ತು ಪ್ರಶ್ನೆ ಅದ. ಯಾಕಂದರೆ ಶಿಕ್ಷೆ ಕೊಡೋ ಹಕ್ಕು ಇವ್ರಿಗಿಲ್ಲ. ತನಿಖೆ ಮಾಡೋದು, ವರದಿ ಒಪ್ಸೋದು, ಬಿಟ್ಟು ಬಿಡೋದು, ಇದೊಂದು ದೊಡ್ಡ ದೋಷದ ಇದರ ಲೋಕಾಯುಕ್ತದಲ್ಲಿ. ಶಿಕ್ಷೆಗೆ ಫಿಕ್ಸ್ ಮಾಡಬೇಕಾಗಿದ್ದು ಲೋಕಾಯುಕ್ತ ಅಥವಾ ಲೋಕಾಯುಕ್ತರು ಡಿಪಾರ್ಟ್ಮೆಂಟ್. ಅದ ನಂತರ ಕೋರ್ಟ್ ಹೋಗಿ, ಅಲ್ಲಿ ಹೋಗಿ, ಇಲ್ಲಿ ಹೋಗಿ, ಅದು ಮುಗಿದ್ರೊಳಗಾಗೇನ ಅಧಿಕಾರದ ಅದರಾಗ ಬಚಾವಾಗಿ ಹೊರಗೆ ಬಂದಿರ್ತಾನೆ ತನ್ನ ಇನ್ಫ್ಲೂಯೆನ್ಸನ್ನು ಬಳಸಿ ಅನ್ನೋದು ನಮ್ಮ ಪಾಟೀಲರಿಗೆ ಗೊತ್ತಿಲ್ಲ ಅಂತ ಏನಲ್ಲ, ಅವ್ರಿಗೂ ಗೊತ್ತದ. ಪಾಪ ಏನು ಮಾಡ್ಲಿಕ್ಕೆ ಸಾಧ್ಯತೆ ಈ ವ್ಯವಸ್ಥೆ ಅಲ್ಲ. ಲೋಕಾಯುಕ್ತ ನಮ್ಮಲ್ಲದ, CBI ನಮ್ಮಲ್ಲದ, IT ನಮ್ಮಲ್ಲದ, ನಮ್ಮಲ್ಲಿ CCB ಅದ, ಅದಾವ್ರಿ ಸಂಸ್ಥೆ, ತನಿಖಾ ಸಂಸ್ಥೆಗಳು. ಆದರೂ ಭ್ರಷ್ಟಾಚಾರ ಎಲ್ಲೂ ನಿಂತಿಲ್ಲ ಮತ್ತು ನಿಲ್ಲೂ ಸಾಧ್ಯನೂ ಇಲ್ಲ. ಅದಕ್ಕೆ ಅತ್ಯಂತ ಸ್ಪಷ್ಟ ಉದಾಹರಣೆ ಅಂದರೆ ಅನೈತಿಕ ಸಂಬಂಧ ರಾಜಕಾರಣಿಗಳು ಮತ್ತು ಅದು MLAಗಳು ಮತ್ತು ಅದು ಇನ್ನುಳಿದ MLCಗಳು ಮತ್ತು ಅದು ಯಾವುದೇ MPಗಳು ಮತ್ತು ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಮಧ್ಯದಲ್ಲಿದ್ದಂಥ ಒಂದು ಅನೈತಿಕ ಸಂಬಂಧ. ಇಬ್ಬರು ಕೂಡ ದುಡ್ಡು ಹೊಡಿತಾರೆ ಅದ್ರಾಗ. ಇವತ್ತು ನೋಡ್ರಿ, ಒಂದು ಯಾವುದೇ ತಾಲೂಕು ತೊಗೊಳ್ರಿ, ಎಲ್ಲ PSI ಅನ್ನೋದು ತೊಗೊಳ್ಬೇಕಾಗಿರ್ತದೆ. ಅವು PSI ಅನ್ನೋ ಪೋಸ್ಟ್ ಅದು. ಆ ಪೋಸ್ಟ್ಗೆ ನಾವು ಬೇಕಾಂತ ತರಿಸ್ತಾ ಇರ್ತಾರೆ ಎಲ್ಲ MLAಗಳು, ಒಬ್ಬರದಲ್ಲ. ಅಂದಾಗ ಆ ಬಂದ ವ್ಯಕ್ತಿ MLAಗೆ ವಿಧಿಯರಾಗಿರ್ಬೇಕಾಗ್ತದೆ. ಯಾವುದೋ ಇವನ್ PSI ಆಗಿರ್ಬೋದು, CPI ಆಗಿರ್ಬೋದು, ಅಥವಾ ಇದು ಪೊಲೀಸ್ ಡಿಪಾರ್ಟ್ಮೆಂಟ್, ಅದು DYSP ಆಗಿರ್ಬೋದು. ಅದೇ ರೀತಿ ಇನ್ನೂರು ಡಿಪಾರ್ಟ್ಮೆಂಟದಲ್ಲಿ ತಹಶೀಲ್ದಾರ ತಮಗೆ ಬೇಕಂತವ್ರು ತಂದು ಹಾಕ್ಕೊಳ್ತಾ ಇರ್ತಾರೆ. ಎಲ್ಲರೂ ರೀ PWD ತಮಗೆ ಬೇಕಂತವ್ರು. ಅಂದಾಗ ಇಲ್ಲಿ ಅನೈತಿಕ ಸಂಬಂಧಗಳಿದ್ದಾವೆ. ರಾಜಕಾರಣಿ ಮಾಡಿದ ತಪ್ಪನ್ನು ಅಧಿಕಾರಿ ಮೆಚ್ಕೊಳ್ಳೋದು, ಅಧಿಕಾರಿ ಮಾಡಿದ ತಪ್ಪನ್ನು ರಾಜಕಾರಣಿ ಮೆಚ್ಕೊಳ್ಳೋದು. ಇಲ್ಲೇ ನೋಡ್ರಿ, ನಮ್ಮ PDOಗಳಾಗಿರ್ಬೋದು, EO ಆಗಿರ್ಬೋದು, ಇವರು ಸಹಿತ ಎಷ್ಟು ತಪ್ಪು ಮಾಡ್ತಿರ್ತಾರಪ್ಪ ಅಂತ ಅವ್ರು ನಾವೇನು ಮಾಡೋಕ್ಕೆ ಹೊಂದಾಣಿಕೆ ಅವರೊಳಗೆ ಒಮ್ರಸ್ಮನ್ ಅಂತ ಹಾಕ್ತಾರೆ, ಅಡ್ಡಾಡಿಸ್ತಾರೆ. ಪಾಪ ಅವ ಕಂಪ್ಲೇಂಟ್ ಮಾಡಿರ್ತಾನೆ, ಅಡ್ಡಾಡೋದು ಹೋಗೋದು ಕಡೆಗೆ ಒಮ್ರಸ್ ಮಾಡಿಲ್ಲ, ಸಿಗಲಿಲ್ಲ, ಏನೋ ಒಂದು ಹೇಳಿ ಮುಂದೆ ಹಾಕೋದು, ಹೋಗ್ಬಿಡೋದು, ಡೇಟ್ ಕೊಡೋದು, ಹೋಗ್ಬಿಡೋದು. ಡೇಟ್ ಪೇ ಡೇ ಅಂದ್ರೆ ತಾರೀಖು ಪೇ ಕೊಡೋದು, ಹೋಗಿ ಅದನ್ನು ಖುಲ್ಲಾ ಮಾಡೋದು. ಎಷ್ಟು ಈಗ ಸ್ವತಃ ನಮ್ಮ ಲೋಕಾಯುಕ್ತರು ವಿಚಾರ ಮಾಡಬೇಕಾಗಿತ್ತು, ಎಷ್ಟು ಜನರು ಶಿಕ್ಷೆ ಆಗಿದೆ. ಪಾಪ ಇವರು ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ, ಲೋಕಾಯುಕ್ತ ಮತ್ತು ಲೋಕಾಯುಕ್ತ ಪೊಲೀಸರು. ಅವ್ರು ಹೇಳೋದು ಹಾಕಿದ್ದು ನೋಡ್ತಾರೆ. ಇಷ್ಟೊತ್ತಿಗೆ ಮಿನಿಮಮ್ ಏನಿಲ್ಲಪ್ಪ ಅಂತಂದ್ರು ಒಂದು 10-20 ಮಂದಿಗೇನು ಜೀವಾವಧಿ ಶಿಕ್ಷೆ ಆಗಬೇಕಾಗಿತ್ತು. ಮತ್ತು ನೋಡಿರಿ, ಭ್ರಷ್ಟಾಚಾರದ ಅರ್ಥೇನು, ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿದಂಗೆ ಇರೋದು. ಕೊಲೆ ಮಾಡಬೇಕಂತಿಲ್ಲ, ಏನು ಬೇಕಾದ್ರು ಮಾಡಿ ಹೋಗ್ತಾರೆ ಅನ್ನೋಂಥದ್ದು ಅನೇಕ ನಾವು ಆರೋಪಗಳು ಕೇಳ್ತಾ ಇದ್ದೀವಿ. ಯಾರಿಗೂ ಒಬ್ರಿಗೂ ಒಂದು ವರ್ಷದ ಶಿಕ್ಷೆ ಯಾರು ಸಿಕ್ಕದು ಹೇಳ್ರಿ. ಹೈಯರ್ ಅಧಿಕಾರಿಗಳು ಅದರಲ್ಲೂ ತಹಶೀಲ್ದಾರ್ ಆಗಿರ್ಬೋದು, ಅದ್ರ ಮೇಲೆ EC ಆಗಿರ್ಬೋದು, ಮತ್ತಾರು ಆಗಿರ್ಬೋದು. DCಗಳಿಗಿಂತ ಆಗೋದೇ ಇಲ್ಲ, ಆ ಮಾತು ಬೇರೆ. ಯಾಕೆ ಇವರು ಅಂಡರ್ದಾಗ ಬರೋದೇ ಇಲ್ಲ ಅದು. ಹೀಗಾಗಿ ನಾವಿಲ್ಲಿ ಹೇಳೋವಂಥದ್ದೇನು, ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ನಮ್ಮ ಪಾಟೀಲರು. ಭಾಳ ಸಂತೋಷ. ಆದರೆ ಏನಾಗಿದೆಪ್ಪ ಅಂತಂದ್ರೆ ಇಲ್ಲೇ ಅವರ ಸುತ್ತಮುತ್ತ ಇರುವಂಥ ಜನ ಅವ್ರು ಸಹಕಾರ ಕೊಡ್ತಾ ಇಲ್ಲ. ರಾಜಕೀಯ ಫೋರ್ಸ್ ಬೇಕಾಗಿದೆ, ಒಬ್ಬ ರಾಜಕಾರಣಿಗಳೇ ಬೇಕಾದ್ರೆ ಇದು ತಪ್ಪಾಗಬಾರ್ದು ನಾವು ಶಿಕ್ಷೆ ಕೊಡ್ತೀವಿ. ಜನಪ್ರತಿನಿಧಿಗಳು ಇವತ್ತು ಹೆಂಗಾಗಿರಪ್ಪ ಅಂದ್ರೆ ತಮ್ಮ ಕೆಲಸ ಮಾಡಲಿಕ್ಕೆ ಎಷ್ಟಾಗಿ ಕೂತಿರ್ತಾರೆ ವಿನಃ ಅವ್ರು ಕೆಲಸ ಮಾಡಿಕೊಟ್ಟು ನೀವು ಲೂಟಿ ಹೊಡೆಯಪ್ಪ ಅಂತ ಬಿಟ್ಬಿಟ್ಟಿದ್ದಾರೆ. ಹೀಗಾಗಿ ಪ್ರತಿಯೊಂದು ಆಫೀಸಲ್ಲೂ ಭ್ರಷ್ಟಾಚಾರ. ನೀರಾರು ಹೋಗ್ರಿ, ದುಡ್ಡು ಕೊಡೋದು ಆಗೋದಿಲ್ಲ. ತಹಶೀಲ್ದಾರ್ ಆಫೀಸ್ ಅಂತ ಗಬ್ಬೆದು ಎಲ್ಲ ಕಡೆ. ಕೇವಲ ಇದು ನಮ್ಮ ಬೆಳಗಾವಿ ಜಿಲ್ಲೆದಷ್ಟೇ ಅಲ್ಲ, ಎಲ್ಲ ಜಿಲ್ಲೆಗಳಲ್ಲೇ AC ಅಲ್ಲೂ ಕೊಟ್ಟ ಮಾಡ್ಕೊಳ್ಳೋ ಏನು ಕೆಲಸ ಎಲ್ಲಿದ್ರು ಅಷ್ಟೇ ರೀ. ಏನು ಕಂಪ್ಲೇಂಟ್ ಮಾಡಿದ್ರು ಏನು ಆಗೋದಿಲ್ಲ. ಸಾಕಷ್ಟು ನಮ್ಮ ಪತ್ರಕರ್ತರು ಏನೋ ಗುದ್ದಾಡಿ ಪಾಪ ಅವ್ರು ಹೊಟ್ಟೆ ಉಪಯೋಗಕ್ಕೆಲ್ಲ ಮಾಡ್ತಿರ್ತಾರೆ, ಇಲ್ಲ ಅಂತಲ್ಲ. ಅವ್ರದ್ದು ಒಂದು ಬದುಕು ನಡೆಯೋದಿಲ್ಲ ಅಂದ್ಕೂ ಅಂಜಿಸ್ಕೊಂಡು ಲೋಕಾಯುಕ್ತ ಹೋಗ್ತೀವಿ ಅಂತ ಅಲ್ಲಿ ಅವ್ರು ಗೊತ್ತದವ್ರಿ, ಹೋಗ್ರಪ್ಪ ಅಂತ ಮನೆ ಹಿಂಗೆ ಆಯಿತು ಅಂತ ಏನೋ ಘಟನೆ ಆದಾಗ PDO ಅಂದ್ಬಿಟ್ಟು ಅವ್ರಿಗೆ ಎಲ್ಲಿ ಹೋಗ್ತಿ ಹೋಗಪ್ಪ ಅಂತ. ಅವಾಗ ಏನೋ ನಮ್ಮ ಒಮ್ರಸ್ಮನ್ಗೆ ಕಂಪ್ಲೇಂಟ್ ಮಾಡಿದ್ರು. ಒಮ್ರಸ್ಮನ್ ಫೋನ್ ಹಚ್ಚಿ ಕೇಳಿದ, ಇಲ್ಲರಿ ಅವ್ರೇನು ವ್ಯವಹಾರ ಮಾಡೋದಿಲ್ಲ ಅಂತ್ರಿ, ಏನು ಬೇಕಾದ್ರೆ ಮ್ಯಾಲೆ ಹೋಗ್ರಿ ಅಂತಂದ್ರೆ ಲೋಕಾಯುಕ್ತ ಹೋದ್ರೆ ಅಲ್ಲಿ ಏನು ಕೊಡೋದು ತೊಗೊಳೋದು ಬಗ್ಗೆ ಬಿಡ್ರಿ ನಮ್ಮೊಳಗೆ ಅಂತ ಅನ್ನೋಂಥ ಮಾತುಗಳ ಇವೆಲ್ಲ ಗಮನಿಸಿದಾಗ ಲೋಕಾಯುಕ್ತ ಸಂಸ್ಥೆ ನಿಜವಾಗಿಯೂ ಅವ್ರಿಗೆ ಪೂರ್ಣ ಹಕ್ಕು ಕೊಡಬೇಕು, ಶಕ್ತಿ ಕೊಡಬೇಕು. ಹೌದು, ನೀವು ಸಿಕ್ಕ ತಕ್ಷಣ ಡಾಕ್ಯುಮೆಂಟ್ ಎವಿಡೆನ್ಸ್ ಇರ್ತಾವೆ, ಶಿಕ್ಷೆ ಪ್ರಮಾಣ ಸಹಿತ ಘೋಷಣೆ ಮಾಡಿ ಯಾಕೆ ಅವ್ರನ್ನೊಳಗೆ ಹಾಕಬಾರ್ದು ಈ ಭ್ರಷ್ಟ ಅಧಿಕಾರಿಗಳನ್ನು. ಇಲ್ಲಿ ಯಾರು ಶಿಕ್ಷಣ ಆಗೋದಿಲ್ಲ. ಇರೋರು ಪಾಪ ಎಲ್ಲೋ ನಮ್ಮ ಇದಕ್ಕೆ ಹೋಗಿದ್ದಾರೆ, ಜಿಲ್ಲಾ ಆಸ್ಪತ್ರೆಗೆ ಹೋಗಿದ್ದಾರೆ. ಪಾಪ ಶೋಷಣೆ ಐತಿ ಅಂತ ಅವರು ಹೇಳ್ಕೊಳ್ತಾರೆ. ಎಲ್ಲ ಕಡೆ ಹಂಗಾರೆ ಪಾಪ ಗರ್ಭಿಣಿ ಹೆಣ್ಣು ಮಕ್ಕಳು ಇದ್ದ ಜಾಗದಾಗ ಸೋರ್ತತಿ.
ಇದು ಈ ಪರಿಸ್ಥಿತಿ ಸರ್ಕಾರಿ ದವಾಖಾನೆಗಳು ಎಲ್ಲ ದವಾಖಾನೆಗಳು ಹೆಚ್ಚು ಹಿಂಗೆ ಎಲ್ಲೋ ಒಂದೆರಡು ಇರ್ಬೋದು, ಎಕ್ಸೆಪ್ಷನ್ ಅಂತೀವಿ ಅದಕ್ಕೆ. ಇಲ್ಲೇನಿಲ್ಲ, ಎಲ್ಲಿ ಹೋದ್ರು ಅದ ಬಾಳೆನ. ಅದಕ್ಕಾಗಿ ಪಾಪ ಅವರು ಬೇಯಿಸ್ತಾರೆ, ಸುಮ್ಮನೆ ಇನ್ನು ಬರಬೇಕಾಗಿದೆ. ಬೇಯಿಸ್ಪಟ್ಟರು ಬಂದಾರ, ಒಂದು ಅಡ್ಡಾಡಿದಾರ. ಇವತ್ತು 4 ದಿವಸ ಮಾತ್ರ ಎಲ್ಲರೂ ಆಫೀಸಾಗಿ ಇರ್ತಾರೆ, ಮತ್ತು ಯಾರು ಇಟ್ಟವ್ರಿಗೆ ಹೋಗೋದಿಲ್ಲ. ಎಲ್ಲ ಅಧಿಕಾರಿಗಳು ಡಿ ಸಿ ಅವ್ರನ್ನ ಹಿಡ್ಕೊಂಡು, ಮತ್ತೊಬ್ಬರು ಹಿಡ್ಕೊಂಡು, ತಹಶೀಲ್ದಾರ್ ಹಿಡ್ಕೊಂಡು, ಪಿ ಡಿ ಒನ್ ಹಿಡ್ಕೊಂಡು, ಎ ಒನ್ ಹಿಡ್ಕೊಂಡು, ಯಾರು ಹೇಳ್ತಾರೆ ಎಲ್ಲರೂ ಆಫೀಸಾಗಿ ಇರ್ತಾರೆ. ನೀರಾವರಿ ಡಿಪಾರ್ಟ್ಮೆಂಟ್ ಹೋಗ್ರಿ, ಎಲ್ಲಿ ಹೋಗ್ತಿರೋ ಹೋಗ್ರಿ, ಲೋಕಾಯುಕ್ತ ಅದ್ರ ಜೊತೆ ನಮ್ಮ ಏನು PWಗೆ ಹೋಗ್ರಿ, ಎಲ್ಲಿ ಹೋಗ್ತಿರೋ ಹೋಗ್ರಿ, ಎಲ್ಲರೂ ಸಿನ್ಸಿಯರ್ ಆಫೀಸಾಗಿ ಕುಂತಿರ್ತಾರೆ ಅಷ್ಟೇ. ಅಲ್ಲಿ ಹೊರಗೆ ನಡೀತಿರ್ತಾವೆ, ಬೇರೆ ಏಜೆಂಟ್ಸ್ ಇರ್ತಾರೆ, ಅವ್ರು ಮಾಡ್ತಿರ್ತಾರೆ, ಕೆಲಸ ಮಾಡಿಕೊಡೋಕೆ ಅವ್ರು ಓಡಾಡ್ತಿರ್ತಾರೆ, ಮಾಡ್ತಾರೆ ಅವರೆಲ್ಲ. ಹೀಗಾಗಿ ಭ್ರಷ್ಟಾಚಾರವನ್ನು ಓಡಿಸೋದಂತೆ ಮೋಸ್ಟ್ ಪ್ರಾಬಬ್ಲಿ ಇದು ಅಸಾಧ್ಯ. ಯಾಕೆ ಅಸಾಧ್ಯ ಅಂತಂದ್ರೆ ನಮ್ಮಲ್ಲಿ ಮತದಾರ ದಂಡದನ ಏನು ಮಾಡಿದ್ರಿ ಪಾಪ, ರೊಕ್ಕ ತೊಗೊಂಡು ಓಟ್ ಹಾಕ್ತಾನೆ, ಸೆರೆ ತೊಗೊಂಡು ಓಟ್ ಹಾಕ್ತಾನೆ. ಭಾಳ ಜನ ಹಿಂಗಿದ್ದಾರೆ, ಎಲ್ಲರೂ ಅವ್ರದಾರ ಅಂತ ಹೇಳೋದಿಲ್ಲ, ಪರ್ಸೆಂಟೇಜ್ ಕಡಿಮೆ ಐತಿ ಪ್ರಾಮಾಣಿಕರು. ಹೀಗಾಗಿ ಇವ್ರು ಗೆಲ್ತಾ ಇರ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಏನ್ರಿ ಒಂದ ಮತ ಹೆಚ್ಚು ಔಷಧ ಗೆದ್ದು ಹೋಗ್ಬಿಡ್ತಾನೆ. ಅದರಲ್ಲಿ ಈಗ 1,000 ಮತಗಳು ಡಿಫ್ರೆನ್ಸ್ ಆದಾಗ ಪಾಪ ಪ್ರಾಮಾಣಿಕ ಮೊದಲು ನಿಲ್ಲೋದೇ ಇಲ್ಲ ಎಲೆಕ್ಷನ್ಗೆ. ಯಾಕಂದ್ರೆ ತುಂಬ ದುಡ್ಡು ಇರೋದಿಲ್ಲ ಅದು. ಹೋಗ್ಬಾರ ಪ್ರಾಮಾಣಿಕ ಏನು ಕೆಲಸ ಮಾಡೋಂತ ಹೋದ್ರೆ ಅದನ್ನು ಹುಚ್ಚಲಾಗಿ ಬಿಡೋದಾಗ ಹೊರಗೆ ಹಾಕಿಬಿಡ್ತಾರೆ. ಮೊದಲ ಒಳಗೆ ಎಲ್ಲರೂ ಕೊಡೋದಿಲ್ಲಲ್ಲೇ. ಹೀಗೆಲ್ಲ ಆದಾಗ ಮತ್ತು ನಮ್ಮಲ್ಲಿ ಭ್ರಷ್ಟಾಚಾರ ಹೋಗ್ರಿ, ಮತ್ತೇನು ಹೋಗ್ರಿ ಅಂತ ನಾವು ಬಾಯಲ್ಲಿ ಹೇಳೋಷ್ಟ. ಪಾಪ ಕರಿಸಿ ಎಲ್ಲ ಅಧಿಕಾರಿಗಳು ಏನೋ ಮಾತಾಡಿದಾರೆ, ನಮ್ಮ ಪಾಟೀಲರು ಜೊತೆಗೆ ಎಲ್ಲರೂ ದೊಡ್ಡ ದೊಡ್ಡ ಮಾತಾಡಿದ್ದಾರೆ. ಮಾತಾಡಲಿ ಅಂತ ತಕರಾರಿಲ್ಲ. ಆದರೆ ಭ್ರಷ್ಟಾಚಾರ ಮುಕ್ತ ಜಿಲ್ಲೆ ಏನು ಕಾರ್ಯನಿರ್ವಹಿಸ್ತೀವಿ ಅನ್ನೋಂಥ ಏನು ಆಶ್ವಾಸನೆಗಳು ಮಾಡಿದ್ದಾರೆ, ಅವೆಲ್ಲ ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನೋದು ಸ್ವತಃ ಅವರವರ ಆತ್ಮವಿಮರ್ಶೆ ಮಾಡ್ಕೊಳ್ಳೋವಂಥದ್ದು. ಯಾಕಂದರೆ ಇವತ್ತಿಗೂ ಸಹಿತ ಈ ರಾಜ್ಯದಷ್ಟಲ್ಲ, ಇಡೀ ದೇಶದ ಯಾವುದೇ ಆಫೀಸ್, ಅದರಲ್ಲೂ ಕಂದಾಯ ಆಫೀಸ್ಗೆ ಅಥವಾ PWD ಆಫೀಸ್ಗೆ ಎಲ್ಲಿ ಹೋಗ್ತಿರೋ ಹೋಗ್ರಿ, ಟೇಬಲ್ ಕೆಳಗೆ ವ್ಯವಹಾರ ಆಗೋದು ಯಾವುದೂ ಹೋಗೋದಿಲ್ಲ. ಒಬ್ಬರ ಮೇಲೆ ಒಬ್ರು ಹಾಕೋದು. ರಾಜಕಾರಣಿಗಳು ಇಲ್ಲರಿ ಅಧಿಕಾರ ಹೆಂಗೆ ಮಾಡಿದ್ರೆ ಅವ್ರು ಹೇಳಿಲ್ಲ, ಅವ್ರು ಇರ್ತಾರೆ. ಅಧಿಕಾರ ಕೇಳಿದ್ರು ಮೇಲವ್ರು ಕೊಡ್ಬೇಕಾಕೈತ್ರಿ, ಅದಕ್ಕೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಹೋಗು ಪಾಪ ಬಡ ಈ ದೇಶದ ರೈತ ಆಗಿರ್ಬೋದು, ಕಾರ್ಮಿಕ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಪಾಪ ಅವ್ರು ಹೇಳ್ತೀವಿ ಬರೆಯಾಕೂ ಬರುವಾಗಿಲ್ಲ, ಶಿಕ್ಷಣ ಇಲ್ಲ, ಕಲಿಸೇ ಕೊಟ್ಟಿಲ್ಲ ಇವ್ರಿಗೆ. 2% ದುಡ್ಡು ಹಾಕ್ತಾರೆ ಅದಕ್ಕೆ ಶಿಕ್ಷಣಕ್ಕೆ. ಭಾಳ ಯಾವ ಶಾಲೆ ಹುಡುಗರು ಶಾಲೆಗೆ ಹೋಗ್ಬಿಡ್ತಾವೆ, ದಾಟಿದ್ದು ಬಂದು ಮತ್ತೆ ಚಾದಕ್ಕೆ ಬೊಬ್ಬಿಸ್ತಾರೆ, ಮತ್ತೇನೋ ಮಾಡೋ ಏನೋ ಕೆಲಸ ಮಾಡೋದು ಹೋಗಿಬಿಡ್ತಾರೆ ಪಾಪ ಜೀವನದಾಗ. ಕಾರ್ಮಿಕರು ನಾವು ನಿಷೇಧ ಮಾಡಿದ್ವಿ ಅಂತ ಹೇಳ್ತಾರೆ. ಎಷ್ಟೋ ಅಂಗಡಿಗಳಲ್ಲೇ ಪಾಪ 18 ವರ್ಷ ಕೆಳಗೆ ನಮ್ಮ ಮಕ್ಕಳನ್ನೇ ದುಡಿದು ನಾವು ನೋಡ್ತಾ ಇರ್ತೀವಿ. ಇದಕ್ಕೆ ಯಾರು ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇಳಿದ ತಕ್ಷಣ ಹಾಗೆ ಅವ್ರು ವಾಟಿಗೆ ಆಗಿರಪ್ಪ ಅವ್ರ ಮನೆತನ ನಡೆಸಿ ನೋಡು ಅಂತಾರೆ. ಹೆಂಗೆ ಕೊಡೋರು ನೀವು? ಕಾನೂನಿಂತೂ ಅದಾವ ನಮ್ಮಲ್ಲಿ ಇಲ್ಲ ಅಂತಲ್ಲ, ಆದರೆ ಅವು ಪ್ರಯೋಗ ಆಗ್ತಾಯಿಲ್ಲ. ಹೀಗಾಗಿ ಏನಪ್ಪ ಅಂದ್ರೆ ಭ್ರಷ್ಟಾಚಾರ ದಿನಕ್ಕೆ ಹೆಚ್ಚಾಗ್ತದೆ. ಇದಕ್ಕೆಲ್ಲ ಕಾರಣ ನಾವು ಇವತ್ತೆಲ್ಲ ಸ್ವತಃ ವಿಚಾರ ಮಾಡೋದು. ನಾವು ಯಾರ ಮೇಲೆ ಹೋಗೋದೇನಿಲ್ಲ, ಮತದಾರರ ಹೆಸರು ಆಗಬೇಕಾಗಿದೆ. ಇವತ್ತು ಇಂಥ ರಾಜಕಾರಣಿಗಳು ಬೇಕಾ? ರಾಜಕಾರಣಿಗಳು ಸುದ್ದ ಆದ್ರೆ ಅಧಿಕಾರಿ ತಾವು ಸುದ್ದ ಆಗ್ತಾರೆ. ಏನು ಕಡಿಮೆ ಇದ್ದರೆ ಅಧಿಕಾರಿಗಳಿಗೆ ಫುಲ್ ಪೇಮೆಂಟ್ ಇದ್ದಾವೆ, ಎಲ್ಲ ಇದ್ದಾವೆ. ಪಗಾರ ಅಷ್ಟೇ ಅಲ್ಲ, ಬಂದು 5-10 ವರ್ಷ ಏನೆಲ್ಲ ಗಳಿಸಿಬಿಟ್ಟಿರ್ತಾರೆ. ನೀವು ನೋಡಿದ್ರೆ ಅದು ಕೋಟಿಗಟ್ಟಲೆ. ಮೊನ್ನೆ ಯಾವುದೋ ಒಬ್ಬ ಅಧಿಕಾರಿ 15,000 ಪಗಾರ ಒಂದು ಕೋಟಿಗಟ್ಟಲೆ ಒಂದು 8-10 ಮನೆಗಳು ನಾವು ಕಟ್ಸ್ಕೊಳ್ಳೋಣ. ಹೆಂಗೆ ಸಾಧ್ಯ? ನೀವು ಕೂತ್ರಿಲ್ಲ. ಅದಕ್ಕೆ ರಾಜಕಾರಣಿಗಳು ಕಳಿಸ್ಕೋತಾರೆ. ಯಾಕಂದ್ರೆ ಇಬ್ಬರು ಒಂದಾಗಿರ್ತಾರೆ, ಜಂಟಿಯಾಗಿ ಮಾಡ್ತಾರೆ ಕೆಲಸ. ಹೀಗಾಗಿ ಈ ಒಂದು ಲೋಕಾಯುಕ್ತ ಪಾಪ ಮಾಡ್ತಾಯಿದ್ದಾರೆ ಪ್ರಯತ್ನ. ಪಾಟೀಲರು ಅವ್ರ ಬಗ್ಗೆ ನಾವು ಏನು ಹೇಳೋಕ್ಕೆ ಸಾಧ್ಯ ಇಲ್ಲ, ನ್ಯಾಯಮೂರ್ತಿಗಳು. ಆದರೆ ಶಿಕ್ಷೆ ಕೊಡುವಂಥ ಶಕ್ತಿ ಅವರ ಬಾಳೆಗೆ ಪೆನ್ನಿಗೆ ಇಲ್ಲ. ಮತ್ತು ಕೋರ್ಟಿಗೆ ಹೋಗ್ಬೇಕು ನಾವು. ಕೋರ್ಟ್ ಅಂದ್ರೆ ನಿಮ್ಗೆ ಗೊತ್ತದ, ಅಲ್ಲೂ ಈಗ ಅನೇಕ ಆರೋಪಗಳು ನಾವು ಮಾಡ್ತಾಯಿರ್ತೀವಿ, ಕೇಳ್ತಾ ಇರ್ತೀವಿ. ಇಲ್ಲಿ ಅಲ್ಲಿ ಅಡ್ಡಾಡಿದ್ರು, ಇಲ್ಲಿ ಅಡ್ಡಾಡಿದ್ರು, ಏನೂ ಆಗಲಿಲ್ಲ, ಬರೀ ಅಡ್ಡಾಡೋದು ಅದು ನಮ್ಮ ಬಾಳೆ ಅಂತೇಳಿ ಅವ್ರನ್ನ ಅನೇಕರು ನೋಡ್ತಾ ಇದ್ದೀವಿ. ಇದನ್ನ ಜನರಲ್ಲಾಗಿ ಯಾಕೆ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲರೂ ಇದ್ರೆ ಇನ್ವಾಲ್ವ್ ಅದಾರಲ್ರಿ. ಯಾರೊಬ್ಬರು ಮಾಡ್ತಾಯಿದ್ರೆ ಹೌದು ರೂಪಾಯಿ ಇವ್ರು ಎಷ್ಟಾದರೂ ಇವ್ರನ್ನ ಹಿಡ್ರಿ ಅಂತ ಅನ್ಬೋದು ನಾವು. ಎಲ್ಲ ಆಫೀಸ್ ಹೋದ್ರೆ ಎಲ್ಲರೂ ಈಗ ರಾಜಕಾರಣಿಗಳು ಏನಂತಾರೆ ಹೋಗ್ತೀನಿ ರೀ, ನಾವು ಒಬ್ಬ ತುಳಿದನೇನು ರೀ, ನಾವು ಒಬ್ಬ ಗುಂಡಾದನೇನ, ಯಾರು ಮತ್ತಾರು ಕಾಣೋದ್ರಲ್ಲೇ ಅನ್ಸರು ಮಾಡ್ತಾರೆ. ಅಲ್ಲಿ ಹೋದ್ರೆ ಅವರು ಎಲ್ಲ ಕಡೆ ನೋಡ್ರಿ. ನಮ್ಮ ರಾಜ್ಕುಮಾರ್ ಹಾಡು ನೆನಪಾಗ್ತದೆ, ಕಾಳಿದಾಸರು ಎಲ್ಲಲ್ಲೂ ನಾನೇ ಎಲ್ಲಲ್ಲೂ ನಾನೇ ಎಲ್ಲಲ್ಲೂ ನಾನೇ. ಅಂದ್ರೆ ನಾವು ಭ್ರಷ್ಟಾಗಿದ್ವಿ. ಅದಕ್ಕಿರೋ ಪರಿಹಾರ ಒಂದು ಇವತ್ತು ಶಿಕ್ಷಣ ಎಲ್ಲರೂ ಸಿಗಬೇಕು. ಹೈಯರ್ ಎಜುಕೇಷನ್ ಅವ್ರು ಸ್ವತಃ ಚಿಂತನೆ ಮಾಡುವಂಥದ್ದು ಬೆಳಿಬೇಕು. ಅದಕ್ಕೆ ಫ್ರೀ ಎಜುಕೇಷನ್ ಯಾಕೆ ಪ್ರಪೋಸ್ ಮಾಡ್ತಾ ಇದ್ದೇನೆ ಅಂದರೆ ಈ ದೇಶ ಬದಲಾಗಬೇಕು. ಇದೇ ರೀತಿ ಹೋದ್ರಂತ ಎಂದೂ ಬದಲಾಗೋದಿಲ್ಲ. ಯಾವ ಲೋಕಾಯುಕ್ತ ಮಾಡಿರಿ, CBI ಸ್ಟ್ರಿಕ್ಟ್ ಮಾಡಿರಿ, ಯಾವುದೋ ಮಾಡಿರಿ. ಯಾಕಂದ್ರೆ ಈ ಸಂಸ್ಥೆಗಳು ಎಲ್ಲ ಆಡಳಿತಾರೂಢ ಪಕ್ಷಗಳ ಗುಲಾಮರುಗಳು. ಅದರ ಮೀರಿ ಹೋಗ್ಲಿಕ್ಕೆ ಸಾಧ್ಯ. ಈ ಶಬ್ದನ ಬಳಸ್ತಾ ಇದ್ದೇನೆ, ಗುಲಾಮರಪ್ಪ ಇವರು ಅಂತ. ಸ್ವಂತ ನಿರ್ಧಾರ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಇವರೆಲ್ಲ. ಅಷ್ಟೋ ಒಂದು ಯಾವುದೋ ಬಂದುಬಿಡ್ತಾರೆ ಫೋನ, ಅಲ್ಲೋ ಸರ ನಮ್ಮವ್ರೆಲ್ಲ ಬಿಟ್ಬಿಡ್ರಿ ಅಂದಾಗ ಏನು ಬದಲಾವಣೆ ಆಗ್ತದೆ. ಅದಕ್ಕೆ ನಾ ಇದನ್ನು ಮಾಡ್ತಾ ಇರೋದು ಅವ್ರು ತಿದ್ದಿಲ್ಲ ಅಂತಲ್ಲ, ನಮ್ಮ ಮತದಾರರಿಂದ ತಿಳ್ಕೊಳ್ಳಿ ಅಂತ. ಯಾಕಂದ್ರೆ ನಾ ಈ ಮಾತು ಹೇಳಬೇಕಾಗಿದೆ, ನಮ್ಮಲ್ಲಿ ಮತದಾರರು ಶಿಕ್ಷಣ ಪಡೆದಿರ್ಬೋದು, ಬರೆಯೋಕೆ ಸೇ ಮಾಡೋದು, ಆದರೆ ಪೂರ್ಣ ಪ್ರಮಾಣದಲ್ಲಿ ತಿಳುವಳಿಕೆ ಇಲ್ಲ ಅನ್ನೋದು ಸಹಿತ ಅಷ್ಟೇ ಕಾರಣ. ಅದಕ್ಕೆ ಫ್ರೀ ಎಜುಕೇಷನ್ ಹೈಯರ್ ಆಗಲಿ ಮತ್ತು ನಮ್ಗೆ ಫ್ರೀ ಮೆಡಿಸಿನ್ ಕೊಡಲಿ. ಸಾಕು
ಉಳಿದ ಗ್ಯಾರಂಟಿಗಳೇನು ಅವಶ್ಯಕತೆ ಇಲ್ಲ. ಇದು ಸಿದ್ದರಾಮಯ್ಯಗೂ ಹೇಳುವಂಥದ್ದು, ಸಿದ್ದರಾಮಯ್ಯ ಜೊತೆಗೆ ಮೋದಿಯವ್ರಿಗೆ ಹೇಳುವಂಥದ್ದು. ನಿಮ್ಗೆ ಅಕ್ಕಿ ಬೇಡ್ರಿ, ನಮ್ಮ ಮಕ್ಕಳಿಗೆಲ್ಲ ಫ್ರೀ ಎಜುಕೇಷನ್ ಮಾಡಿರಿ. ಹೈಯರ್ ಎಜುಕೇಷನ್ ಬರೀ SLC ಅಂತನಲ್ಲ, SLC ಕಲಿಸ್ರಿ ಇವತ್ತು ಕಲಿಯೋದು ಇಲ್ಲ. ಎಲ್ಲ ಕಾಪಿ ನೋಡ್ತಾ ಇದ್ದೀವಿ ನಾವು. ಮಕ್ಕಳು ಸರಿಯಾಗಿ ಯಾರೂ ಮಾಡ್ತಾ ಇಲ್ಲ. ಇವೆಲ್ಲ ರೈಟ್ ಸಾಗಿರ್ತಾವ್ರಿ. ಸರ್ಕಾರಿ ಸ್ಕೂಲ್ಗಳ ಬಗ್ಗೆ ಹೋಗಿ ನೋಡಿ ಬರಲಿ, ಲೋಕಾಯುಕ್ತರು ಗೊತ್ತದ ಎಲ್ಲ ಅನುಭವಗಳು, ಎಲ್ಲ ಆಫೀಸ್ ಅಡ್ಡಾಡಿದ್ರೆ ಅವ್ರಿಗೆ ಗೊತ್ತದ. ಇವ್ರು ಎಷ್ಟು ಜೋರಾಗಿ ದಾಳಿ ಮಾಡಿದ್ರು ಏನು ಮಾಡಿದ್ರು ನೋಡಿ. ಎಂಥ ನಮ್ಮ ಹೆಗಡೆಯವರು, ಸಂತೋಷ್ ಹೆಗಡೆ ನ್ಯಾಯಮೂರ್ತಿ ಎಂಥದ್ದು ಮಾಡಿದರು ಇವ್ರ ವಿರುದ್ಧ, ಯಡಿಯೂರಪ್ಪನವ್ರ ವಿರುದ್ಧ ಆಗಿರ್ಬೋದು, ಅಥವಾ ಜನಾರ್ದನ್ ರೆಡ್ಡಿ ಅವ್ರ ವಿರುದ್ಧ ಆಗಿರ್ಬೋದು ಮಾಡಿದರು. ಏನಂತ ಅವ್ರಿಗೆ ಇವತ್ತು ಹೊರಗೆ ಅಡ್ಡಾಡ್ತಾ ಇದ್ದಾರೆ ಆರಾಮಾಗಿ. ಅಷ್ಟೆಲ್ಲ ದೊಡ್ಡದು ಮಾಡಿಕೊಂಡು ಮತ್ತು ಇಲೆಕ್ಷನ್ ಆರಿಸಿ ಬರ್ತಾರೆ, ನಾವು ಪಾರ್ಟಿ ಫಂಡ್ ಕೊಡ್ತಾನೆ ಅಂತಾರೆ. ಇನ್ನೂ ಇವತ್ತಿಗೂ ನೋಡೋದು ಇದು ಹೆಸರು ಸಂಕೇತ ಅಂತ ಹೇಳ್ತಾ PS ಪಾಟೀಲರ ಪ್ರಯತ್ನ ಮೆಚ್ಚುವಂಥದ್ದು. ಆದರೆ ಅವರಿಗೆ ಶಕ್ತಿ ಇಲ್ಲ ಅನ್ನೋದಷ್ಟು ಒಪ್ಪಬೇಕಾಗ್ತದೆ ಅಂತ ಹೇಳ್ತಾ ಇಲ್ಲಿ ಏನೋ ಅವರ ಭ್ರಷ್ಟಾಚಾರ ಮುಕ್ತ ಮಾಡೋಣಪ್ಪ ಜಿಲ್ಲೆ ಅಂತೇನೋ ಅಂತ ಇದ್ದಾರೆ. ಅವ್ರ ಬಾಯಿ ಹರಿಕೆಗಳು ಒಳ್ಳೆಯದಾಗಲಿ, ಅದು ಹರಿಕೆದಾಗುವಂಥದ್ದಲ್ಲ, ಬಿಡ್ಕೊಳ್ಳೋದ್ರಲ್ಲಿ ಆಗುವಂಥದ್ದಲ್ಲ. ನಾವೆಲ್ಲರೂ ಕೂಡಿ ಪ್ರಯತ್ನ ಮಾಡಿದಾಗ ಹೋಗ್ಬೋದೇನೋ. ಅದು ಸಾಧ್ಯನಾ ಅವ್ನು ಉತ್ತರ ಹೇಳ್ದಂತ ಹೇಳ್ತಾ ಸಾಧ್ಯತೆ ಇಲ್ಲ ಅಂತಲ್ಲ. ಮತದಾರ ಬುದ್ಧಿವಂತ ಆಗಬೇಕು, ಯೋಗ್ಯರಿಗೆ ಆರಿಸ್ತಿರ್ಬೇಕು, ಅಯೋಗ್ಯರಿಗೆ ನೋಟಾ ಬಳಸಿ ಹೊರಗೆ ಹಾಕಬೇಕು ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. H60 ನ್ಯೂಸ್ ಅರ್ಥತೆ ತಲೆಬಿದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು.